ನಮ್ಮೆಲ್ಲ ಅಣ್ತಮ್ಮಗಳು ನೆಂಟರು ಮತ್ತು ಊರಿನ ಮುಖಂಡರು ಇವತ್ತು ನಮ್ಮ ಗೌಡಪ್ಪ ಮತ್ತು ನಮ್ಮ ತಿಮ್ಮಯ್ಯರ ನೇತೃತ್ವದಲ್ಲಿ ಮತ್ತು ನಮ್ಮ ಪೂಜಾರಪ್ಪರ ನೇತೃತ್ವದಲ್ಲಿ ಇವತ್ತು ನಮ್ಮ ಚಿದಾನಂದ ಗೌಡರು ಸೂರ್ಯಬಿಂಬ ಅಂತೇಳಿ ಒಂದು ಐಮಾಸ್ ಲೈಟನ್ನು ಪ್ರತಿ ಹಳ್ಳಿಗೂ ಹಾಕಬೇಕು ಅಂತೇಳಿ ಒಂದು ಯೋಜನೆಯನ್ನು ಮಾಡಿದ್ದಾರೆ. ಆ ಯೋಜನೆ ಇವತ್ತು ಇಲ್ಲೇ ನಮಗೆ ಪ್ರಪ್ರಥಮ ಬಾರಿಗೆ ನಮ್ಮ ಚಂಗವರ ಪಂಚಾಯತಿಯಲ್ಲಿ ಇವತ್ತು ಬಡ ಮಕ್ಕಳಿಗೆ ಕೊಟ್ಟಿದ್ದಾರೆ. ನಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಮತ್ತು ನಮ್ಮ ಚಿದಾನಂದ ಗೌಡರು ಸರ್ಕಾರಿ ಶಾಲೆಗಳ ಬಗ್ಗೆ ಈಗ ನಮ್ಮ ಬಾಬಣ್ಣರು ಇಲ್ಲೇ ಇರೋ ಗೊತ್ತು, ನಮ್ಮ ತಿಮ್ಮಯ್ಯಗೂ ಗೊತ್ತು, ನಮ್ಮ ಗೌಡಪ್ಪರಿಗೂ ಗೊತ್ತು, ನಮ್ಮ ಬರಗೂರು ಶಿವಕುಮಾರಣ್ಣ ಇದ್ದಾರೆ, ನಮ್ಮ ಪಟೇಲ್ ಈರಣ್ಣ, ನಮ್ಮ ಉಣಕಟ್ಟೆ ಶಿವಣ್ಣ ಎಲ್ಲ ಇದ್ದಾರೆ. ಅವ್ರಿಗೆ ಏನು ಗೊತ್ತಾ, ಅವರು ಇಂಥ ಒಂದು ಕುಗ್ರಾಮದಲ್ಲಿ ಇಲ್ಲೇ ಪಟ್ನಾಗಿಳ್ಳಿ ಪಕ್ಕ ಹೊಸಳ್ಳಿ, ನಮ್ಮ ಬಾಬಣ್ಣವ್ರ ಊರ ಪಕ್ಕನೇ ಹೊಸಳ್ಳಿ, ಒಂದು ಚಿಕ್ಕಳ್ಳಿನಲ್ಲಿ ಈ ಹುಡುಗರ ಥರ ಹುಟ್ಟಿ ಸರ್ಕಾರಿ ಶಾಲೆಯಲ್ಲಿ ಓದಿ ಇವತ್ತು ನಮ್ಮ ತುಮಕೂರು ಜಿಲ್ಲೆಯಲ್ಲ ಕರ್ನಾಟಕ ರಾಜ್ಯದಲ್ಲೇನೋ ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಟಿ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಈ ಥರ ಮಕ್ಕಳೆಲ್ಲ ಬಡವ್ರ ಮಕ್ಕಳೆಲ್ಲ ಓದ್ತಾರೆ. ಅವ್ರಿಗೊಂದು ಒಳ್ಳೆ ಶಿಕ್ಷಣ ಸಿಗಬೇಕು ಅಂತೇಳಿ ಆರೋಗ್ಯ ಮತ್ತು ಶಿಕ್ಷಣ ಒಳ್ಳೇದು ಕೊಟ್ಟರೆ ಅವ್ರು ಎಲ್ಲಿ ಬೇಕಾದ್ರೂ ಬದುಕ್ತಾರೆ ಅಂತೇಳಿ ಅವರೊಂದು ದೇಹ ಉದ್ದೇಶನ ಇಟ್ಕೊಂಡಿದ್ದಾರೆ. ನಾವೆಲ್ಲ ಯುವಕರು ನಾವೆಲ್ಲ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಇವತ್ತು ಆರೋಗ್ಯ ಶಿಕ್ಷಣ ಕೊಟ್ಟರೆ ಈ ಗೌಡ್ರೆ ನಮ್ಗೆ ಉದಾಹರಣೆ ಸಾಕು. ಅವರು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ರೈತಾಪಿ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಹೆಸರು ಮಾಡಿದ್ದಾರೆ ಅಂದರೆ ನಮ್ಮ ಮಕ್ಕಳಿಗೂ ಅಷ್ಟೇ ಒಳ್ಳೆ ಶಿಕ್ಷಣ ಕೊಟ್ಟರೆ ಅವರು ಎಲ್ಲಿ ಬೇಕಾದ್ರೂ ಬದುಕ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಮುಂದಿನ ದಿನದಲ್ಲಿ ನಮ್ಮ ಚಿದಾನಂದ ಗೌಡರಿಗೆ ನಮ್ಮ ಗೌಡಪ್ಪರ ನೇತೃತ್ವದಲ್ಲಿ ನಮ್ಮ ತಿಮ್ಮಯ್ಯರ ಒಂದು ನೇತೃತ್ವದಲ್ಲಿ, ಯಾಕಂದರೆ ಎಲ್ಲರ ಹೆಸರು ಎಲ್ಲ ಹೇಳೋಕ್ಕಾಗಲ್ಲ, ಇಲ್ಲಿ ಇರೋರಲ್ಲ ನಮ್ಮ ನೆಂಟರೆ ಅಣ್ಣ ತಮ್ಮಗಳು ಎಲ್ಲರೂ ಎಲ್ಲ ಗೊತ್ತಿರೋರೆ, ಎಲ್ಲ ಸಂಬಂಧಿಕರೇನೆ. ಅದಕ್ಕೆ ನೀವೆಲ್ಲರೂ ಮುಂದಿನ ದಿನದಲ್ಲಿ ನಮ್ಮ ಗೌಡರಿಗೆಲ್ಲನ ಕೈ ಜೋಡಿಸಿ ಅವರಿಗೆ ಒಂದು ಉನ್ನತಾಧಿಕಾರವನ್ನು ಕೊಡಬೇಕು. ಅವು ಕೊಟ್ಟಿದ್ದೆ ಅದು ಇಡೀ ಸಿರಾ ತಾಲೂಕನ್ನು ಒಂದು ಮಾದರಿ ತಾಲೂಕನ್ನು ಮಾಡಿ ಎಲ್ಲಿ ಯಾವ ಊರು ಹಿಂದುಳಿದೈತೆ ಅವ್ರಿಗೆ ಯಾವುದೇ ಜಾತಿ ಧರ್ಮದ ಬಗ್ಗೆ ನಂಬಿಕೆ ಇಲ್ಲ, ನಮ್ಮ ಮಕ್ಕಳೇ ದೇವರಿದ್ದಂಗೆ ಅಂತೇಳಿ ಅವರೊಂದು ಗುರಿಯನ್ನು ಇಟ್ಕೊಂಡಿದ್ದಾರೆ. ತಾವೆಲ್ಲರೂ ಅವ್ರಿಗೆ ಕೈ ಜೋಡಿಸ್ಬೇಕು ಅಂತೇಳಿ ಮತ್ತೊಮ್ಮೆ ಮದುವೆ ನಮ್ಮ ಅಧ್ಯಕ್ಷರು ಗೌಡಪ್ಪನವರು, ಶಿವಕುಮಾರ್, ಈರಣ್ಣ, ಚಿಕ್ಕಣ್ಣ ಮತ್ತು ಮಾರಣ್ಣ ಅವರು, ದೇವಸ್ಥಾನ ಪೂಜಾರ್ ಮಾರಣ್ಣ ಅವರು, ಹಾಗೆ ಮತ್ತು ಮುಖ್ಯವಾಗಿ ನಮ್ಮ ತಿಮ್ಮಯ್ಯ, ನಮ್ಮ OBC ಉಪಾಧ್ಯಕ್ಷ ಅಲ್ಲ, ಪೇರೆಂಟ್ ಬಾಡಿಯಲ್ಲಿ ಕಾರ್ಯದರ್ಶಿ BJPನಲ್ಲಿ. ಈಗಾಗಲೇ ನಾನು ಹಿಂದೆ ಭರವಸೆ ಕೊಟ್ಟಿದ್ದೆ, ಅವರು ತುಂಬ ದಿವಸದಿಂದ ಕೇಳ್ತಾ ಇದ್ದರು ನಮ್ಮೂರಿಗೆ ಏನಾದರೂ ಒಂದು ನಿಮ್ಮ ಕಡೆಯಿಂದ ಕಾಂಟ್ರಿಬ್ಯೂಷನ್ ಇರಬೇಕು ಅಂತೇಳಿ. ಈಗಿನ ಸರ್ಕಾರದಲ್ಲಿ ಅನುದಾನ ಕೊರತೆ ಏನು ಕೊಡ್ತಾ ಇಲ್ಲ, ಆದರೂ ಕೂಡ ವೈಯಕ್ತಿಕವಾಗಿ ನಾನಿವತ್ತು ಸುಮಾರು ಒಂದು 3 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನನ್ನ ಸ್ವಂತ ಖರ್ಚಲ್ಲಿ ಇಲ್ಲಿಗೊಂದು ಸೋಲಾರ್ ಹೈಮಾಸ್ಕ್ ದೀಪವನ್ನು ಅಳವಡಿಸ್ಕೊಡ್ಬೇಕು ಅಂತೇಳಿ ಇವತ್ತು ಗುದ್ಲಿ ಪೂಜೆ ನೆರವೇರಿದೆ. ಇನ್ನೊಂದು 8-10 ದಿನದೊಳಗಡೆ ಮತ್ತೆ ಇನ್ನೊಂದು ಸಾರಿ ನಾನೇ ಬಂದು ಅದರ ಉದ್ಘಾಟನೆ ಕೂಡ ಮಾಡಿಕೊಡ್ತೀನಿ ಅನ್ನೋ ಮಾತನ್ನು ಹೇಳಿ, ಇವತ್ತು ಒಂದು ಗ್ರಾಮಗಳಲ್ಲಿ ಇವತ್ತು CC ರಸ್ತೆಗಳಾಗಿದ್ದಾವೆ, ಎಲ್ಲ ಸೌಲಭ್ಯಗಳಿದ್ದಾವೆ. ಆದರೆ ಎಲ್ಲೋ ಒಂದು ಕಡೆ ನಾವು ಈ ಸೌರ ವಿದ್ಯುತ್ತನ್ನು ಬಳಸ್ಕೊಂಡು, ಸೋಲಾರ್ ವಿದ್ಯುತ್ತನ್ನು ಬಳಸ್ಕೊಂಡು ಸೂರ್ಯನ ಬಿಂಬ CMG ಸೂರ್ಯ ಬಿಂಬ ಅಂತೇಳ್ಬಿಟ್ಟು ಏನು ಚಿದಾನಂದ ಎಂ ಗೌಡ ಫೌಂಡೇಶನ್ ಮುಖಾಂತರ ನಾವು ಮಾಡ್ತಾಯಿದ್ದೀವಿ. ಇಡೀ ತಾಲ್ಲೂಕಿನಲ್ಲಿ ಸುಮಾರು ಒಂದು 200 ಈಗಾಗಲೇ ಒಂದು 25 ಹಳ್ಳಿಗೆ ಹಾಕ್ಕೊಡೋಂಥದ್ದಾಗಿದೆ. ಇನ್ನೂ ಒಂದು ಮುಂದುವರೆದು ಒಂದು 175 ಹಳ್ಳಿಗೆ ಮಾಡೋವಂಥದ್ದಿದೆ. ಹಂತ ಹಂತವಾಗಿ ಎಲ್ಲ ಗ್ರಾಮಗಳಿಗೂ ಕೂಡ, ವಿಶೇಷವಾಗಿ ದೇವಸ್ಥಾನದ ಮುಂದೆ ಯಾಕೆ ಅಂತ ಹೇಳಿದ್ರೆ ರಾತ್ರಿ ಲೇಟಾದರೂ ಕೂಡ ಭಕ್ತರು ಎಷ್ಟೊತ್ತಿಗೆ ಬೇಕಾದರೂ ಬಂದು ದೇವರ ದರ್ಶನವನ್ನು ಮಾಡಿಕೊಂಡು ಹೋಗೋವಂಥ ಒಂದು ವ್ಯವಸ್ಥೆ ಆಗಬೇಕು ಅಂತೇಳಿ ಆ ಒಂದು ಸೂರ್ಯಬಿಂಬ ಅನ್ನೋ ಒಂದು ಸೋಲಾರ್ ಲೈಟನ್ನು, ಹೈಮಾಸ್ಕ್ ಲೈಟನ್ನು ಹಾಕೋದ್ರ ಮುಖಾಂತರ ಅದಕ್ಕೆ ಗ್ರಾಮ ಪಂಚಾಯತಿಗೆ ಕರೆಂಟ್ ಬಿಲ್ ಬರಲ್ಲ, ಅದಕ್ಕೆ ಯಾರೂ
ಆನ್ ಮಾಡೋದು ಆಫ್ ಮಾಡೋರು ಬೇಕಿಲ್ಲ. ಅದರಷ್ಟೇ ಕಡು ಅದು ಬೆಳಗ್ಗೆ 7 ಗಂಟೆಗೆ ಆಫ್ ಆಗುತ್ತೆ, ಸಂಜೆ 6 ಗಂಟೆಗೆ ಆನ್ ಆಗುತ್ತೆ. ಒಂದು 5-6 ವರ್ಷ ಯಾವ ತೊಂದರೆ ರಿಪೇರಿ ಬರಲ್ಲ. ಆ ಥರದ ಒಂದು ಒಳ್ಳೆಯ ವ್ಯವಸ್ಥಿತವಾದ ಒಂದು ಸೋಲಾರ್ ಐ ಮಾಸ್ಕನ್ನು ಇವತ್ತು ಈ ಗ್ರಾಮದಲ್ಲಿ ನಮ್ಮ ಪಕ್ಷದ ಮುಖಂಡರು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಗೌರವ ತರೋ ರೀತಿ ಆಗಬೇಕು ಅಂತೇಳಿ ದೇವಸ್ಥಾನ ಮುಂದೆ ಮಾಡಿದ್ದೀವಿ ಇವತ್ತು. ಇದು ಎಲ್ಲರಿಗೂ ಕೂಡ ಈ ಗ್ರಾಮದ ಮಕ್ಕಳು ಕೂಡ ರಾತ್ರಿ ಬಂದು ಕರೆಂಟ್ ಇಲ್ಲ ಅಂದರೆ ಕೂತ್ಕೊಂಡು ಓದ್ಕೋಬೋದು, ಪರೀಕ್ಷೆ ಬರೆಯೋರು. ಕರೆಂಟ್ ಹೋದಾಗ SLC ಹುಡುಗರು ಇರ್ತೀರಾ, ಇನ್ಯಾರೋ ಇರ್ತೀರಾ. ಆ ಸಮಯದಲ್ಲಿ ಹಳ್ಳಿಗಳಲ್ಲಿ ಎಲ್ಲ ಒಂದು ಕಡೆ ಪವರ್ ಹೇಳೋಕ್ಕಾಗಲ್ಲ, ಕರೆಂಟ್ ಯಾವಾಗ ಹೋಗುತ್ತೆ ಏನಾಗುತ್ತೆ ಅಂತ. ಅಂಥ ಸಂದರ್ಭದಲ್ಲಿ ಅನುಕೂಲ ಆಗುತ್ತೆ. ಮತ್ತು ಈ ದೇವಸ್ಥಾನದ ಮುಂದೆ ಮಕ್ಕಳು, ಸಣ್ಣ ಮಕ್ಕಳು ಆಟ ಆಡ್ಕೊಳ್ಳೋಕ್ಕೆ ರಾತ್ರಿ 9-10 ಗಂಟೆವರೆಗೂ ಅದೆಲ್ಲದಕ್ಕೊಂದು ವಿಶೇಷವಾದ ಬೆಳಕಿನ ವ್ಯವಸ್ಥೆ ಆಗುತ್ತೆ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ಈ ಒಂದು ಬಡಮಂಗನಟ್ಟಿ ಗ್ರಾಮಸ್ಥರಿಗೆಲ್ಲ ವಂದಿಸಿ ನನ್ನ ನಮಸ್ಕಾರ ತಿಳಿಸಿ ನನ್ನ